ಇವತ್ತಿನ ಈ ವಿಡಿಯೋದಲ್ಲಿ ಗುರು ನಿಂದನೆಯನ್ನ ಮಾಡೋದ್ರಿಂದ ಏನೆಲ್ಲ ತೊಂದರೆಗಳಾಗತ್ತೆ, ಗುರು ನಿಂದನೆಯನ್ನ ಮಹಾಪಾಪ ಅಂತ ಯಾಕೆ ಕರೀತಾರೆ ಅಂತ ಒಂದು ಪ್ರತ್ಯಕ್ಷ ಘಟನೆಯ ಮೂಲಕ ನಾವು ತಿಳ್ಕೊಳ್ಳೋಣ. ಸದ್ಗುರು ಬೆಂಕಿ ಇದ್ದಂತೆ. ಅವರನ್ನ ನಾವು ಜ್ಞಾನಾಗ್ನಿಯಾಗಿ ನಾವು ಬಳಸ್ಕೊಂಡ್ರೆ ನಮಗೆ ಅಮೃತ ದೊರೆಯುತ್ತೆ. ಅದರ ಬಗ್ಗೆ ನಾವು ಕಿಂಚಿತ್ತು ಅಸಡ್ಡಿಯನ್ನ ಮಾಡಿದ್ರು ಕೂಡ ನಮ್ಮ ಮನೆಗೆ ನಾವೇ ಬೆಂಕಿಯನ್ನ ಇಟ್ಕೊಂಡಂಗಾಗತ್ತೆ ಅನ್ನೋದಕ್ಕೆ ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತಕ್ಕಂತ ಈ ಘಟನೆ ಪ್ರತ್ಯಕ್ಷ ಸಾಕ್ಷಿ ಆಗತ್ತೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಒಬ್ರು ಬೆಂಗಳೂರಿನಲ್ಲಿ ಮಹಿಳೆ ಇದ್ರು. ಅವರು ವೆಂಕಟಾಚಲ ಅವಧೂತರ ಭಕ್ತರಾಗಿದ್ರು. ಈ ಮಹಿಳಾ ಗುರುಬಂಧುವಿನ ತಂದೆ ತಾಯಿ ಅವರ ಇಡೀ ವಂಶ ದತ್ತ ಭಕ್ತರು, ದತ್ತನ ಆರಾಧನೆ ಮಾಡ್ತಕ್ಕಂಥದ್ದು, ದತ್ತನಿಗೆ ನಡ್ಕೋತಾ ಇರುವಂತಹ ವಂಶಸ್ಥರು ಅವರು. ಇವರುಗಳಿಗೆ ಹುಟ್ಟಿನಿಂದಲೇ ದತ್ತಾತ್ರೇಯರ ಬಗ್ಗೆ ಅಪಾರವಾಗಿರ್ತಕ್ಕಂತಹ ಭಕ್ತಿ ಇತ್ತು, ಗೌರವ ಇತ್ತು. ಇವರೆಲ್ಲರೂ ಕೂಡ ಆಗಾಗ್ಗೆ ನಿಷ್ಠೆಯಿಂದ ಗುರುಚರಿತ್ರೆಯನ್ನ ಪಾರಾಯಣ ಮಾಡ್ತಾ ಇರ್ತಾರೆ ಅವ್ರ ಮನೆಯಲ್ಲಿ. ಈ ಮಹಿಳೆ ಅವರು ಕೂಡ ಬೆಂಗಳೂರಿನಲ್ಲಿ ಒಳ್ಳೆಯ ಉದ್ಯೋಗದಲ್ಲಿರ್ತಕ್ಕಂತಹ ವ್ಯಕ್ತಿಯೊಬ್ಬರಿಗೆ ಅವರನ್ನ ಕೊಟ್ಟು ಮದುವೆಯನ್ನ ಮಾಡ್ಲಾಗತ್ತೆ. ಮದುವೆಯನ್ನ ಮಾಡಿದ ಮೇಲೆ ಅವರಿಗೆ ಒಬ್ಬ ಮಗ ಮತ್ತು ಒಬ್ಬ ಮಗಳು ಹುಟ್ಟುತ್ತಾರೆ. ಅವರಿಬ್ಬರಿಗೂ ಕೂಡ ಚೆನ್ನಾಗಿರ್ತಕ್ಕಂತಹ ಸ್ಕೂಲ್ನಲ್ಲಿ, ಕಾಲೇಜಿನಲ್ಲಿ, ಯೂನಿವರ್ಸಿಟಿನಲ್ಲಿ ವಿದ್ಯಾಭ್ಯಾಸವನ್ನ ಕೊಡಿಸ್ತಾರೆ. ಅದಲ್ಲದೆ ಅವರು ಒಳ್ಳೆಯ ಉದ್ಯೋಗದಲ್ಲಿಯೂ ಕೂಡ ಸೇರ್ಕೋತಾರೆ. ಅದಾದ್ಮೇಲೆ ಅವ್ರಿಗೂ ಕೂಡ ಮದುವೆ ಆಗುತ್ತೆ. ಹಿಂಗೆ ಇರ್ಬೇಕಾದ್ರೆ ಕಾಲಕ್ರಮೇಣ ಈ ಮಹಿಳಾ ಗುರುಬಂಧುವಿನ ಗಂಡ ಅನಿರೀಕ್ಷಿತವಾಗಿ ದತ್ತನ ಪಾದವನ್ನ ಸೇರ್ಕೋತಾರೆ. ಆ ದತ್ತನ ಪಾದವನ್ನ ಸೇರ್ಕೊಂಡಾದಂತಹ ಸ್ವಲ್ಪ ದಿನದ ನಂತರ ಈ ಮಹಿಳಾ ಗುರುಬಂಧು ವೆಂಕಟಾಚಲ ಅವಧೂತರ ಗುರು ನಿವಾಸಕ್ಕೆ ಬರ್ತಾರೆ, ಗುರುಗಳನ್ನ ಭೇಟಿ ಮಾಡ್ಲಿಕ್ಕೆ. ಆಗ ಗುರುನಾಥರು ಆ ಮಹಿಳಾ ಗುರುಬಂಧುವನ್ನ ಕಂಡೊಡನೆ ಬಾಗ್ಲಲ್ಲೇ ನಿಲ್ಸಿ, ಏನಮ್ಮ, ದತ್ತ ಪುರಾಣ ಓದಿದ ತಕ್ಷಣ ಗಂಡನಿಗೆ ಲಂಚ ತೆಗೆದುಕೊಳ್ಳಿ ಅಂತ ಹೇಳೋದೇನಮ್ಮ ಅಂತೇಳಿ ಪ್ರಶ್ನೆಯನ್ನ ಮಾಡಿಸಿ, ಅವರು ಮಾಡಿರ್ತಕ್ಕಂತಹ ತಪ್ಪನ್ನ ನೆನಪಿಸಿ ಆನಂತರ ಮನೆಯೊಳಗಡೆ ಕರೆದು ಊಟವನ್ನ ಅವರಿಗೆ ಮಾಡಿಸಿ ಅವರಿಗೆ ತಿಳಿಸಬೇಕಾಗಿರ್ತಕ್ಕಂತಹ ಹಲವಾರು ಅಧ್ಯಾತ್ಮ ವಿಚಾರವನ್ನ ತಿಳಿಸಿ, ಯೋಚಿಸ್ಬೇಡ ತಾಯಿ, ಧೈರ್ಯವಾಗಿರು, ನಾನ್ ಸದಾ ನಿನ್ ಜೊತೆ ಇರ್ತೇನಮ್ಮ ಅಂತೇಳಿ ಅವರಿಗೆ ಸಮಾಧಾನವನ್ನ ಪಡಿಸಿ ಬೆಂಗಳೂರಿಗೆ ಕಳಿಸ್ತಾರೆ. ಇವ್ರಿಗೆ ಗುರುನಾಥರ ಮೇಲೆ ಅಪಾರವಾಗಿರ್ತಕ್ಕಂತಹ ಭಕ್ತಿ ಇತ್ತು, ಶ್ರದ್ಧೆ ಇತ್ತು. ಗುರುನಾಥರನ್ನ ಇವರು ಅಪಾರವಾಗಿ ನಂಬ್ತಾ ಇರುವಂತಹ ಕಾರಣದಿಂದ ಗುರುನಾಥರ ಒಂದು ಭಾವಚಿತ್ರವನ್ನ ಯಾರಿಂದಲೋ ಪಡ್ಕೊಂಡು ಅವರ ದೇವರ ಮನೆಯಲ್ಲಿಟ್ಟು ಗುರುನಾಥರ ಭಾವಚಿತ್ರಕ್ಕೆ ಪೂಜೆ ಮಾಡ್ತಾ ಇರ್ತಾರೆ. ಇವರಿಗೆ ಮಗ ಇದ್ನಲ್ಲ, ಮಗನಿಗೆ ಮದುವೆ ಆಗಿತ್ತಲ್ಲ, ಆಕೆಯ ಸೊಸೆ ಅತ್ಯಂತ ಅಗರ್ಭ ಶ್ರೀಮಂತ ಮನೆತನದಿಂದ ಸೊಸೆಯನ್ನ ತಂದಿರ್ತಾರೆ. ಆಕೆ ವೈದ್ಯಕೀಯ ಪರೀಕ್ಷೆಯನ್ನ ಪಾಸು ಮಾಡಿ ವೈದ್ಯಳಾಗಿ ಆಕೆ ಕೆಲಸವನ್ನ ಮಾಡ್ತಾ ಇರ್ತಾರೆ. ಅದು ಅಲ್ಲದರ ಆ ಸೊಸೆಯ ತಂದೆ ತಾಯಿ ಅವರು ಕೂಡ ವೈದ್ಯರಾಗಿರ್ತಾರೆ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ. ಹಂಗಾಗಿ ಇವರಿಗೆ, ಈ ವಂಶಸ್ಥರಿಗೆ ಗುರುವಿನ ಬಗ್ಗೆ ಬಹುಶಃ ಏನು ಗೊತ್ತಿರ್ಲಿಕ್ಕಿಲ್ಲ. ಗುರುವಿನ ಬಗ್ಗೆ ಆಗ್ಲಿ ಅಥವಾ ಗುರುಪಂಥದ ಬಗ್ಗೆ ಆಗ್ಲಿ ಯಾವ ಮಾಹಿತಿಯೂ ಕೂಡ ಅವ್ರಿಗೆ ಇರೋದಿಲ್ಲ. ಆ ಕಾರಣ ಇರ್ಬೋದು, ಅಥವಾ ಹಣ ಇದೆ, ಅಧಿಕಾರ ಇದೆ ಎನ್ನುವಂತಹ ಅಹಂಭಾವವೂ ಕೂಡ ಇರಬಹುದೇನೋ. ಬಹುಶಃ ನಾನೇ ವೈದ್ಯೆ ಎನ್ನುವಂತಹ ಮನೋಭಾವವೂ ಕೂಡ ಇರಬಹುದೇನೋ, ಗೊತ್ತಿಲ್ಲ. ಆದ್ರೆ ದೇವರ ಮನೆಯಲ್ಲಿ ಯಾರೋ ಒಬ್ಬ ವ್ಯಕ್ತಿಯ ಫೋಟೋವನ್ನ ಯಾಕಿಡ್ಬೇಕು? ಗುರುನಾಥರ ಭಾವಚಿತ್ರವನ್ನ ಯಾಕಿಲ್ಲಿ ಇಟ್ಟಿದ್ದೀರಿ? ದೇವರ ಪಟದ ಪಕ್ಕದಲ್ಲಿ ವ್ಯಕ್ತಿಗಳ ಫೋಟೋವನ್ನ ಇಡಬಾರದು ಅಂತೇಳಿ ಆ ಸೊಸೆ ತನ್ನ ಅತ್ತೆಯ ಜೊತೆ ಗಲಾಟೆಯನ್ನ ಮಾಡ್ತಾರೆ. ಅದಾದ್ಮೇಲೆ ಇದು ಮಿತಿಮೀರಬಾರದು, ಗಲಾಟೆ ಅತಿರೇಕಕ್ಕೆ ಹೋಗಬಾರದು ಅಂತೇಳಿ ಮಹಿಳಾ ಗುರುಬಂಧು ಏನ್ ಮಾಡ್ತಾರೆ, ಆ
ಭಾವಚಿತ್ರವನ್ನ ತನ್ನ ರೂಮ್ ನಲ್ಲಿ ಹಾಕೋತಾರೆ. ತನ್ನ ರೂಮಿನ ಗೋಡೆಯ ಮೇಲೆ ಗುರುಗಳ ಭಾವಚಿತ್ರವನ್ನ ಇಟ್ಕೋತಾರೆ. ಇದಾದ ಸ್ವಲ್ಪ ಸಮಯದ ನಂತರ ಆ ಮಹಿಳಾ ಗುರು ಬಂಧುವಿನ ಸೊಸೆ ಗರ್ಭಿಣಿಯಾಗಿರ್ತಾರೆ. ಗರ್ಭಿಣಿಯಾಗಿರ್ತಕ್ಕಂತಹ ಆ ಸೊಸೆ ಗಂಡು ಮಗುವಿಗೆ ಜನ್ಮವನ್ನ ನೀಡ್ತಾರೆ. ಆದರೆ ಆ ಮಗುವಿನ ಕತ್ತು ಶರೀರಕ್ಕೆ ಅಂಟಿಕೊಂಡು ಹುಟ್ಟಿರುತ್ತೆ. ಅದರ ಜೊತೆಗೆ ಆ ಮಗುವಿನ ಎರಡೂ ಹೃದಯದಲ್ಲೂ ಕೂಡ, ಮಗುವಿನ ಹೃದಯದಲ್ಲಿ ಎರಡೂ ರಂಧ್ರ ಇರುತ್ತೆ. ಆ ಮಗುವಿನ ಹೃದಯ ಏನಿರುತ್ತೆ ಅದರಲ್ಲಿ 2 ಹೋಲ್ ಇರುತ್ತೆ. ಬಹುಶಃ ಇವರೇ ಡಾಕ್ಟರ್ ಆಗಿದ್ರು ಕೂಡ, ಇವರ ತಂದೆ ತಾಯಿಗಳು ಡಾಕ್ಟರ್ ಆಗಿದ್ರು ಕೂಡ, ಎಷ್ಟೇ ಸ್ಕ್ಯಾನ್ ಮಾಡಿಸಿದ್ರು ಕೂಡ ಆ ಸ್ಕ್ಯಾನ್ ನಲ್ಲಿ ಗೊತ್ತಾಗ್ದರ ಮಗು ಹುಟ್ಟಿದ ಮೇಲೆ 2 ರಂಧ್ರ ಇರೋದು ಗೊತ್ತಾಗುತ್ತೆ. ಇದಕ್ಕಾಗಿ ಲಕ್ಷಾಂತರ ರೂಪಾಯಿಯನ್ನ ಖರ್ಚು ಮಾಡ್ತಾರೆ. 3-4 ಬಾರಿ ಆಪರೇಷನ್ ಅನ್ನು ಕೂಡ ಮಾಡಿಸ್ತಾರೆ. ಏನೇ ಮಾಡಿಸಿದ್ರು ಕೂಡ ಮಗುವಿನ ಕತ್ತನ್ನ ಆ ಶರೀರಕ್ಕೆ ಅಂಟ್ಕೊಂಡಿತ್ತಲ್ಲ ಅದರಿಂದ ಬೇರ್ಪಡಿಸ್ಲಿಕ್ಕೆ ಪ್ರಯತ್ನ ಮಾಡಿ ಬೇರ್ಪಡಿಸ್ತಾರೆ. ಆದರೆ ಬೇರ್ಪಡಿಸಿದ್ರು ಕೂಡ ಆ ಮಗುವಿನ ಹೃದಯದಲ್ಲಾಗಿತ್ತಲ್ಲ 2 ರಂಧ್ರಗಳು, ಆ ರಂಧ್ರಗಳನ್ನ ಸರಿಪಡಿಸ್ಲಿಕ್ಕೆ ಆಗೋದಿಲ್ಲ. ಅದು ಹಾಗೆ ಉಳ್ಕೊಳ್ಳುತ್ತೆ. ಅದಾದ್ಮೇಲೆ ಮಗುವಿಗೆ ಮಾತಾಡ್ಲಿಕ್ಕೂ ಕೂಡ ಬರ್ತಾ ಇರೋದಿಲ್ವಂತೆ. ಹಿಂಗೆ ಅನೇಕ ತೊಂದರೆಗಳಿಂದ ಆ ಮಗು ಬಳಲ್ತಾ ಇರುತ್ತೆ. ಆಗ ಆ ಬಳಲ್ತಾ ಇರುವಂತಹ ಸಂದರ್ಭದಲ್ಲಿ ಆ ಮಹಿಳಾ ಗುರು ಬಂದು, ನಮ್ಮ ಸಕ್ರಾಯಪಟ್ಟಣದಲ್ಲಿ ಗುರುನಾಥರಿದ್ದಾರೆ, ಅವರನ್ನ ನೀವು ಭೇಟಿ ಮಾಡಿದ್ರೆ, ದರ್ಶನವನ್ನ ಮಾಡಿದ್ರೆ ಎಲ್ಲ ಸರಿಯಾಗುತ್ತೆ, ಒಂದ್ಸಾರಿ ಬಮ್ಮ ಹೋಗೋಣ ಅಂತ ಎಷ್ಟೇ ಆಕೆ ಕೇಳ್ಕೊಂಡ್ರು ಕೂಡ ಆ ಸೊಸೆ ಒಪ್ಪೋದಿಲ್ಲ. ಬಹುಶಃ ಕೊನೆಗೂ ಕೂಡ ಹೋಗ್ಲಿಕ್ಕೆ ಒಪ್ಪೋದೇ ಇಲ್ವಂತೆ. ಬಹುಶಃ ಇದನ್ನ ಗುರುವಿನ ಸುಕೃತ ಅನ್ನುವಂಥದ್ದು ಗುರುವಿನ ಬಳಿಗೆ ಹೋಗ್ಲಿಕ್ಕೆ ಇರ್ಲಿಲ್ವೇನೋ ಅಂತ ಅನ್ಬೋದು, ಅಥವಾ ಆ ಮಗುವಿನ ಕರ್ಮ ಅನ್ಬೇಕು, ಅಥವಾ ಇದನ್ನ ಆ ಡಾಕ್ಟರ್ ಹೆಣ್ಣು ಮಗಳ ಅಹಂಕಾರ ಅನ್ಬೇಕೋ ಗೊತ್ತಿಲ್ಲ. ಅದಕ್ಕೆ ಗುರುನಾಥರು ಹೇಳ್ತಾ ಇದ್ದಿದ್ದು, ನಾವೆಲ್ಲ ಭಿಕ್ಷೆಯನ್ನ ಬೇಡ್ಲಿಕ್ಕೆ ಬಂದಿರ್ತಕ್ಕಂಥವ್ರು, ಅದರಿಂದ ನಮಗೆ ನಮ್ಮದೇ ಆಗಿರ್ತಕ್ಕಂಥ ಚಾಯ್ಸ್ ಇರೋದಿಲ್ಲ ಅಂತ. ಆದ್ರೆ ಅವನೇನನ್ನ ಕೊಡ್ತಾನೆ ಅದನ್ನ ನಾವು ಆನಂದವಾಗಿ ಬಳಸಲಿಕ್ಕೆ ಕಲಿಬೇಕು ಅಂತ ಗುರುನಾಥರು ಹೇಳ್ತಾ ಇದ್ದಂತಹ ಮಾತು ಈ ಸಂದರ್ಭದಲ್ಲಿ ನಮಗೆ ನೆನಪಿಗೆ ಬರುತ್ತೆ. ಘಟನೆಯನ್ನ ನಾವು ಗಮನಿಸಿದಾಗ ಗುರುನಾಥರು ಆ ಮಹಿಳಾ ಗುರುಬಂಧುವಿನ ಸೊಸೆಗೆ ಶಿಕ್ಷೆಯನ್ನ ಕೊಟ್ರ ಅನ್ನುವಂತಹ ಪ್ರಶ್ನೆ ನಮಗೆ ಕಾಡುತ್ತೆ. ಯಾವುದೇ ಗುರುವಾಗ್ಲಿ ಅಥವಾ ದೇವರಾಗ್ಲಿ ಯಾರಿಗೂ ಕೂಡ ಶಾಪವನ್ನ ಕೊಡೋದಿಲ್ಲ. ಹಾಗೇನಾದ್ರೂ ಅವರು ಶಾಪವನ್ನ ಕೊಟ್ರೆ ಅವ್ರಿಗೂ ಕೂಡ ನಮ್ಮಂತೆ ಮಾನ ಅಭಿಮಾನಗಳು ಇದೆ ಅಂತ ಆಗತ್ತಲ್ಲ, ಅವರು ಕೂಡ ಅರಿಷಡ್ ವರ್ಗಗಳಿಗೆ ದಾಸರಾಗಿದ್ದಾರೆ ಅಂತ ಆಗತ್ತಲ್ಲ. ಆಗ ಅವರು ಯಾವ ರೀತಿ ಸದ್ಗುರು ಆಗ್ತಾರೆ ಅನ್ನುವಂಥದ್ದು ನಮಗೆ ಪ್ರಶ್ನೆ ಬರುತ್ತೆ. ಆದರೆ ಯಾರೇ ಆಗ್ಲಿ, ಯಾವುದಾದರೂ ಅಥವಾ ಯಾರಾದರೂ ಸಾತ್ವಿಕರನ್ನ ಅಥವಾ ನಿರ್ದೋಷಿಗಳನ್ನ ತಮ್ಮ ನಡವಳಿಕೆಯಿಂದ ಅಥವಾ ಭಾವನೆಯಿಂದ ಅವರಿಗೆ ನಾವು ನೋಯಿಸಿದ್ದೇ ಆದರೆ, ಯಾರು ನೋಯಿಸ್ತಾರೋ ಅಂತವರು ಗುರುತತ್ವ ಅಥವಾ ಭಗವತ್ ತತ್ವದಿಂದ ಶಿಕ್ಷೆಗೆ ಒಳಪಡ್ತಾರೆ. ಆ ಶಿಕ್ಷೆಗೆ ಒಳಪಟ್ಟು ಆ ನೋವನ್ನ ಅನುಭವಿಸ್ಬೇಕಾಗತ್ತೆ ಅನ್ನುವಂಥದ್ದು ಮಾತ್ರ ಸತ್ಯ ಅನ್ನುವಂಥದ್ದು. ಅದಕ್ಕಾಗಿ ನಮ್ಮ ಪೂರ್ವಿಕರು ಹೇಳ್ತಾ ಇದ್ದದ್ದು ಮಾಡಿದ್ದುಣ್ಣು ಮಹಾರಾಯ ಎನ್ನುವಂಥದ್ದು. ಹಂಗಾಗಿ ಯಾರೇ ಆಗಲಿ ಸಾತ್ವಿಕರನ್ನ, ಗುರುಪಂಥದಲ್ಲಿರ್ತಕ್ಕಂತಹ ಸದ್ಗುರುವಿನ ನಾವು ನಿಂದಿಸಬಾರದು ಅನ್ನುವಂಥದ್ದನ್ನ ನಾವು ಈ ಘಟನೆಯಿಂದ ನಾವು ತಿಳ್ಕೋಬಹುದು ಅಂತ ಇವತ್ತಿನ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ.